ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಶಕ್ತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸಾರಿ, 315ನೇ ಪುಟದಲ್ಲಿ ಮತ್ತೊಂದು ಮುಂದಿನ ಸಾಮ ಪ್ರತಿಪಾದ್ಯನಾದ ಭಗವಂತನ ಉಪಾಸನ ಬೃಹತ್ ಸಾಮ ಅಂತ ಹೆಸರು. ವಾಕ್ಯ ಓದ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ, ಬರ್ಕೊಂಡ್ಬಿಡ್ರಿ. ಉದ್ಯನ್ ಹಿಂಕಾರ ಉದಿತ ಪ್ರಸ್ತಾವ ಮಧ್ಯಂದಿನ ಉದ್ಗೀತ ಅಪರಾಹ್ನ ಪ್ರತಿಹಾರ ಅಸ್ತಮ್ಯನ್ನಿಧನಂ ಏತತ್ ಬೃಹತ್ ಆದಿತ್ಯೆ ಪ್ರೋತಂ ಸಹಾಯಃ ಏವಮೇತತ್ ಬೃಹದಾದಿತ್ಯೆ ಪ್ರೋತಂ ವೇದ ತೇಜಸ್ವಿ ಅನ್ನಾದೋ ಭವತಿ ಸರ್ವಮಾಯುರೇತಿ ಜೋಗ್ಜೀವತಿ ಮಹಾನ್ ಪ್ರಜಯಾ ಪಶುಭಿರ್ಭವತಿ ಮಹಾನ್ ಕೀರ್ತ್ಯ ತಪಂತಂ ನ ನಿಂದೇತ ತದ್ವೃತಂ. ಇದು ಆದಿತ್ಯನಲ್ಲಿ ಇರುವ ಅಂದ್ರೆ ಸೂರ್ಯನಲ್ಲಿ ಇರುವಂತಹ ಭಗವಂತನನ್ನು ಕೊಂಡಾಡುವ ಬೃಹತ್ ಸಾಮ. ಇದು ಹಿಂದೆ ಬಂದಿದೆ ಈಗಾಗಲೇ ಒಂದು ಸರ್ತಿ. ಅದರ ಆ ಸಾಮ ಯಾವುದು ಎಂಬ ಹೆಸರನ್ನಷ್ಟೇ ಇಲ್ಲಿ ಹೇಳ್ತಾ ಇರೋದು. ಮೇಲ್ಗಡೆಗೆ ಬೃಹತ್ ಸಾಮ ಅಂತ ಬರ್ಕೊಂಡು ಆದಿತ್ಯನಲ್ಲಿ ಇಷ್ಟು ಬರ್ಕೊಂಡ್ರೆ ಸಾಕು. ಬೃಹತ್ ಸಾಮ ಹಾಗೂ ಆದಿತ್ಯನಲ್ಲಿ ಅಂತ ಬರೆದುಕೊಂಡ್ರೆ ಸಾಕು. ಆಯ್ತಾ? ಈಗ ಬರ್ಕೊಳ್ರಿ. ಏನು? ಸೂರ್ಯ ಉದಯದಲ್ಲಿ ಅಂದ್ರೆ ಉದಯಿಸುತ್ತಿರುವ ಸೂರ್ಯನಲ್ಲಿ ಅಂತದ ಎರಡು ಒಂದೇ. ಸೂರ್ಯ ಉದಯದಲ್ಲಿ ಹಿಂಕಾರ. ನೆಕ್ಸ್ಟ್ ಮುಂದಿಂದು ಉದಯವಾದ ಮೇಲೆ ಸೂರ್ಯ ಕೆಳಗಡೆಗೆ ಉದಯವಾದ ಮೇಲೆ ಸೂರ್ಯನಲ್ಲಿ ಪ್ರದ್ಯುಮ್ನ ವಾಸುದೇವ ಪ್ರಸ್ತಾವ ಸಾಮ ಹೇಳಿರ್ತೀನಿ, ಅದರಿಂದ ಹಂಗೆ ಬರ್ಕೋಬೇಕು. ಉದಯಿಸುತ್ತಿರುವ ಸೂರ್ಯೋದಯದಲ್ಲಿ ಹಿಂಕಾರ, ಉದಯವಾದ ಮೇಲೆ ಪ್ರಸ್ತಾವ, ಮಧ್ಯಾಹ್ನದಲ್ಲಿ ಉದ್ಗೀತ, ಅಪರಾಹ್ನದಲ್ಲಿ ಪ್ರತಿಹಾರ, ಅದಾದ ಮೇಲೆ ಸೂರ್ಯಾಸ್ತದಲ್ಲಿ ನಿಧನ. ಇಷ್ಟು ತಿಳ್ಕೋಬೇಕು. ಸರಿ ಆಯ್ತಾ? ನೋಡ್ರಿ, ಅಲ್ಲಿ ಹಿಂಕಾರದ ಬಾಜುಕ ಪ್ರದ್ಯುಮ್ನ, ಪ್ರಸ್ತಾವದ ಬಾಜುಕ ವಾಸುದೇವ ಬರ್ಕೊಳ್ರಿ. ಪ್ರದ್ಯುಮ್ನ ಆದ ಮೇಲೆ ವಾಸುದೇವ, ನಾರಾಯಣ, ಕೆಳಗಡೆಗೆ ಅನಿರುದ್ಧ, ಸಂಕರ್ಷಣ. ಇಷ್ಟು ಬರ್ಕೊಂಡ್ಬಿಡ್ರಿ, ಮುಗಿದು ಹೋತು. ಆಯ್ತು, ಈ ಸಾಮದ ಬಗ್ಗೆ ವಿಚಾರ ಮುಗೀತು. ಒಳಗಡೆ ಹೋಗೋಣ ಅಂತ. ಉದ್ಯನ್ ಹಿಂಕಾರ ಉದಿತ ಪ್ರಸ್ತಾವ ಮಧ್ಯಂದಿನ ಉದ್ಗೀತ ಅಪರಾಹ್ನ ಪ್ರತಿಹಾರ ಅಸ್ತಂ ಯನ್ನಿಧನಂ. ಇಲ್ಲಿ ತನಕ ಏತತ್ ಬೃಹತ್ ಆದಿತ್ಯೆ ಪ್ರೋತಂ. ಈ ಸಾಮವು ಅಥವಾ ಈ ಭಗವಂತನು ಎಲ್ಲಿದ್ದಾನ? ಆದಿತ್ಯನಲ್ಲಿ ಇದ್ದಾನ. ಆ ಬೃಹತ್ ಎಂಬ ಸಾಮವು ಆದಿತ್ಯನಲ್ಲಿದ್ದ ಭಗವಂತನನ್ನ ತಿಳಿಸುತ್ತದೆ ಹಾಗೂ ಅವನಿಂದ ನೇಮಿಸಲ್ಪಡುತ್ತದೆ. ಸಹಾಯ ಯಾವ ಅಧಿಕಾರಿಯು. ಏವಂ ಏತತ್ ಬೃಹತ್ ಆದಿತ್ಯೆ ಪ್ರೋತಂ ವೇದ. ಹೀಗೆ ಈ ಬೃಹತ್ ಸಾಮ ಅನ್ನುವುದು ಸೂರ್ಯನಲ್ಲಿ ಇರುವ ಭಗವಂತನನ್ನು ಕೊಂಡಾಡುವ ಸಾಮ ಅಂತ ತಿಳಿದುಕೊಳ್ತಾನೋ, ಬರೇ ತಿಳಿದುಕೊಳ್ಳುವುದೆಲ್ಲ ಉಪಾಸನೆ ಮಾಡ್ತಾನೋ, ಹಾಗೆ ಧ್ಯಾನ ಮಾಡಿ ಆ ಭಗವದ್ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾನೋ, ತೇಜಸ್ವಿ, ಅವನು ಒಳ್ಳೆ ತೇಜಸ್ವಿಯಾಗಿರ್ತಾನೆ. ಅಥವಾ ಹಾಗೆ ಉಪಾಸನೆ ಮಾಡ್ತಾ ತೇಜಸ್ಸನ್ನು ಸಂಪಾದನೆ ಮಾಡಿರ್ತಾನ. ಅನ್ನಾದೋ ಭವತಿ, ಒಳ್ಳೆ ಅನ್ನ ಉಳ್ಳವನಾಗ್ತಾನೆ. ಇನ್ನು ಸಾಕ್ಷಾತ್ಕಾರವಾದ ನಂತರದಲ್ಲಿ
ಮೋಕ್ಷವನ್ನ ಪಡಿತಾನೆ. ಸರ್ವಮಾಯುರೇತಿ, ಎಲ್ಲ ಆಯಸ್ಸನ್ನ ಹೊಂದುತ್ತಾನೆ. ಜೋಗ್ ಜೀವತಿ, ಇದರ ಫಲವಾಗಿ ಸಕಲ ವಿದ್ಯೆಗಳ ಜ್ಞಾನವನ್ನ ಪಡಿತಾನೆ ತನ್ನ ಯೋಗ್ಯತೆಗೆ ತಕ್ಕಷ್ಟು. ಮಹಾನ್ ಪ್ರಜೆಯ ಪಶುಭಿರ್ಭವತಿ, ಸಾಕಷ್ಟು ಶಾಸ್ತ್ರಗಳ ಅಧ್ಯಯನವನ್ನ ಮಾಡ್ತಾನೆ. ಪಶುಭಿಹಿ ಮಹಾನ್ ಭವತಿ, ಪಶು ಅನ್ನೋ ಶಬ್ದಕ್ಕೆ ಶಾಸ್ತ್ರಗಳು ಅಂತ ಅರ್ಥ ಹೇಳಿದ್ದೀವಿ, ವೇದಾದಿ ಶಾಸ್ತ್ರಗಳು ಅಂತ. ಅಂಥ ವೇದಾದಿ ಶಾಸ್ತ್ರಗಳಿಂದ ಮಹಾನ್ ಆಗ್ತಾನ, ಪ್ರಜೆಗಳಿಂದ ಜ್ಞಾನದಿಂದ ಶ್ರೇಷ್ಠನಾಗ್ತಾನ, ಮಹಾನ್ ಕೀರ್ತಿವಂತನಾಗ್ತಾನ. ಸರಿ, ಈ ಬೃಹತ್ ಸಾಮವನ್ನು ಅನನ್ಯವಾಗಿ ಆರಾಧಿಸುವ ಆ ಆರಾಧಕನ ವ್ರತ ಏನು ಅಂದ್ರೆ ತಪಂತಂ ನ ನಿಂದೇತ, ಬಿಸಿಲಲ್ಲಿ ಸುಡ್ತಾ ಇರುವಾಗ ಸೂರ್ಯನನ್ನು ನಿಂದಿಸಬಾರದು. ಏನ್ ಮಾಡಬಾರದು? ಏನು ಕೆಟ್ಟ ಬಿಸಿಲು, ಏನು ಕೆಟ್ಟ ಮಳಿ, ಏನು ಕೆಟ್ಟ ಚಳಿ ಅಂತ ಹೇಳಿ ಅಲ್ಲಿ ಎಲ್ಲಾದ್ರ ಮುಂದೆ ಅದೊಂದು ಕೆಟ್ಟ 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 ಅವನ್ ನಂಬಿ ನೀ ಕೆಟ್ಟ ಅಂತ ಹಿಂಗಾಗ್ಬಾರ್ದು ಅಷ್ಟು ಕೆಲಸ. ಅದಕ್ಕೆ ಎಲ್ಲಾದ್ರ ಮುಂದೆ ಕೆಟ್ಟ ಕೆಟ್ಟ ಅಂತ ಹೇಳಿ ಅದಕ್ಕೆ ನಿಂದಿಸಬಾರದು. ಯಾಕ? ಇದು ಉಪಾಸನೆ ಮಾಡುವವರಿಗೆ ಒಂದು ವ್ರತ ಅಂತ ತಿಳಿಸಿಕೊಟ್ಟಿದ್ದಾರೆ. ಅರ್ಥವಾಯ್ತಾ ಏನಂತ ಹೇಳಿದ್ದು? ಬೇರೆ ವ್ರತ ಅಲ್ಲ. ಹಾಗಾದ್ರೆ ಬರ್ಕೋಬೇಕು, ಬೃಹತ್ ಸಾಮ ಉಪಾಸಕನಿಗೆ ವ್ರತವು ತಾಪ ಕೊಡುವ ಸೂರ್ಯನನ್ನು ನಿಂದಿಸಬಾರದು. ತಾಪ ಕೊಡುವ ಸೂರ್ಯನನ್ನು ನಿಂದಿಸಬಾರದು. ಓಕೆ, ಒಂದು ಹೋಗೋಣ ಅಂತ ಏನಾಯ್ತು? ಇಲ್ಲಿ ಬೃಹತ್ ಸಾಮ ಪ್ರತಿಪಾದ್ಯನಾದ ಸೂರ್ಯಾಂತರ್ಗತನಾದ ಭಗವಂತ ಸೂರ್ಯನಲ್ಲಿ ಇದ್ದು ನಮಗೆ ಬಿಸಿಲನ್ನ ಶಾಖವನ್ನು ನೀಡ್ತಾನೆ. ಆ ಶಾಖ ನಮ್ ಕಡೆಯಿಂದ ಅದು ಆ ಪ್ರಶ್ನೆ ಏನ್ ಕೇಳಿದ್ರು ಆನಂದ್ ಅವರು ಅಂದ್ರೆ, ಬರೀ ಈ ಸಾಮ ಉಪಾಸನೆ ಮಾಡುವರಷ್ಟೇ ನಿಂದಿಸಬಾರದ, ಅಥವಾ ತದ ಅತಿರಿಕ್ತರಾದವರು, ನಾವೇನು ಸಾಮದ ಉಪಾಸನೆ ಮಾಡ್ತಿಲ್ಲ ಏನಿಲ್ಲ, ಬಿಸಿಲು ಜಾಸ್ತಿ ಆದ್ರೆ ಏನ್ ಬಿಸಿಲು ಪಾಮಹಾರಾಯ ಅಂತ ಹಿಂಗ ಅನ್ಬೇಕೋ ಬ್ಯಾಡೋ ಅಂತ ಕೇಳಿದ್ರೆ, ನಾವು ಎಷ್ಟೇ ಎಚ್ಚರ ಇದ್ರೂ ಸಹಜವಾಗಿ ಅಂದ್ಬಿಡ್ತೀವಿ, ಏನ್ ಸಮಸ್ಯೆ ಇಲ್ಲ ಅಂತೀವಿ. ಕೆಟ್ಟ ಬಿಸಿಲಪ್ಪ ತಡ್ಕೊಳಿಕ್ ಆಗ್ಲಿಲ್ಲ ಅಂತ ಅಂತೀವಿ, ಅದ್ರೇನ್ ಸಮಸ್ಯೆ ಇಲ್ಲ. ಈಗ ಬರೋ ಪ್ರಶ್ನೆ ಏನು ಅಂದ್ರೆ, ಯಾರೂ ಕೂಡ ಸಾಮಾನ್ಯವಾಗಿ ಯಾವುದನ್ನು ನಿಂದಿಸಬಾರದು. ಚಳಿಯನ್ನಾಗಲಿ ಮಳೆಯನ್ನಾಗಲಿ ಬಿಸಿಲನ್ನಾಗಲಿ ಇದನ್ನ ನಿಂದಿಸಬಾರದು. ಯಾಕ ಅಂದ್ರೆ ಒಂದು ಕಾರಣ, ಭಗವಂತನ ಕರ್ತೃತ್ವವನ್ನ ನಿಂದಿಸಿದಂತೆ, ಅದು ಬೇರೆ ಇನ್ನೇನಿಲ್ಲ. ದೇವರು ಚಳಿ ಮಳಿ ಬಿಸಿಲು ಕೊಟ್ಟಾಗ ನಿಂದಿಸುವುದು ಅಂದ್ರೆ ಅವನ ಕರ್ತೃತ್ವವನ್ನ ನಿಂದಿಸಿದಂತೆ. ಏನು ಉಪಯೋಗ ಇಲ್ಲ ಮಹಾರಾಯ ಅಂತ ಹೇಳಿ ದೇವರನ್ನ ಬೈದಂತೆ. ಅದಕ್ಕೆ ನಮ್ಗೆ ಅಷ್ಟೊಂದು ಇನ್ನೂ ಸೌಲಭ್ಯ ಸಿಕ್ಕಿಲ್ಲ. ಅಂದ್ರೆ ಅಂಧನ್ ತಮಸ್ಸಿಗೆ ಟಿಕೆಟ್ ಕೊಟ್ಟ ಮೇಲೆ ಬೇಕಾದ್ರೆ ಬೈಲಿಕ್ಕೆ ಬರ್ತದ, ಬೇಡ ಅಂತ ಹೇಳಿಲ್ಲ. ನಾವು ಅಂಧನ್ ತಮಸ್ಸಿಗೆ ಹೋಗ್ಲಿಕ್ಕೆ ರೆಡಿ ಇದ್ದೀವಿ, ದೇವ್ರನ್ನ ಬೈತೀವಿ, ಮತ್ತೊಬ್ಬರನ್ನ ಬೈತೀವಿ ಅಂದ್ರೆ ಓಕೆ ಹೋಗೋಣ ಅಂತ. ನಮಗ ಇನ್ನೊಂದು ಅರ್ಥ ಆಗಿಲ್ಲ, ಇದು ಬೈಬಾರ್ದು ಅಂಬೋದು ಸುಮ್ಮನೆ ಹಂಗ ಹಾಸ್ಯದಲ್ಲಿ ಹೇಳಿದೆ, ಸರ್ವಾತ್ಮನ ಬೈಬಾರದು. ಇನ್ನೊಂದೇನು ಅಂದ್ರೆ ನಮಗೇನಾಗ್ತದ, ಈ ಬಿಸಿಲು ಬಹಳ ಆತು ಅಂತ ನಮಗನಿಸ್ತದ್ರಿ. ನಾವು ಒಂದು ತಿಳಿಯಬೇಕಾದ್ದೇನು ಅಂದ್ರೆ, ಯಾವುದೂ ಸೃಷ್ಟಿಯಲ್ಲಿ ಅತಿ ಅನ್ನೋದು ಇರುವುದೇ ಇಲ್ಲ. ಸೃಷ್ಟಿಯಲ್ಲಿ ಯಾವುದೂ ಅತಿ ಅನ್ನೋದಿರುವುದಿಲ್ಲ, ಎಲ್ಲವೂ ಸಮವಾಗಿ ಇರ್ತದ ಅಂದ್ರೆ ಎಷ್ಟು ಬಿಸಿಲು, ಎಷ್ಟು ಮಳಿ, ಎಷ್ಟು ಚಳಿ ಈ ವರ್ಷ ಆದರೆ ಅದು ಮುಂದಿಂದಕ್ಕೆ ಅಡ್ಜಸ್ಟ್ ಆಗ್ತಾ ಇರ್ತದ, ಅಷ್ಟೇ ಕೊಟ್ಟಿರ್ತಾನೆ ಹೊರತಾಗಿ ಯಾವುದೂ ಹೆಚ್ಚು ಕಡಿಮೆ ಕೊಟ್ಟಿರೋದೇ ಇಲ್ಲ ದೇವರು. ನಮ್ ತಲೆಯಾಗಿ ಏನು ಅಂದ್ರೆ, ನನಗ್ ತಡ್ಕೊಳ್ಲಿಕ್ಕೆ ಆಗವಲ್ತ ಆದ್ರಿಂದ ಇದು ಅತಿ ಆತು ಅಂತ. ನೀವೊಬ್ಬನ ಈ ಜಗತ್ನಾಗಿದ್ರೆ ಹಂಗ ವಿಚಾರ ಮಾಡ್ಬೇಕಪ್ಪ. ಇಲ್ಲ, ನಾ ಒಬ್ಬನ ಜಗತ್ನೊಳಗಿದ್ದೀನಿ, ನನ್ನ ಒಬ್ಬನ ಸಲುವಾಗಿ ಸೂರ್ಯ ಬೆಳಕು ಕೊಡ್ತಾನೆ, ಮಳಿ ಬರ್ತದ, ಚಳಿ ಬರ್ತದ, ಹೂ ಅನ್ಬೇಕು. ನೀವೊಬ್ಬನ ಇಲ್ಲಲ್ಲ, ನಿನ್ನಂಗ ಎಷ್ಟು ಜೀವರಾಶಿಗಳು ಬದುಕ್ಯಾವ, ಎಷ್ಟು ಜಾಗದೊಳಗೆ ಬದುಕ್ಯಾವ, ಅವ್ರಿಗೆಲ್ಲಾನು ಹೋಗಿ ಮುಟ್ಬೇಕಲ್ಲ ಅದು. ಅದು ಅಷ್ಟು ವ್ಯವಸ್ಥೆ ಆಗ್ಬೇಕು ಅಂದ್ಮೇಲೆ ಅಷ್ಟು ಕೊಟ್ಟೆ ಕೊಡ್ತಾನೆ. ಆದ್ರಿಂದ ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕೆ ಹೊರತಾಗಿ ಬೈಯುವ ಕೆಲಸ ಮಾಡಬಾರ್ದು. ಸುಮ್ಮನೆ ಉದಾಹರಣೆ ಹೇಳ್ತೀನಿ, ಏನು ಅಂದ್ರೆ, ಎಲ್ಲೋ ನೀರಿನ ಕೆಳಗ ಆಳಕ್ಕ ಒಂದ್ ಕಡೆಗೆ ಬೆಳಕು ಮುಟ್ಟಬೇಕಾಗಿದ್ರಿ, ನೀರಿನ ಕೆಳಗ ಎಷ್ಟು ದೂರದವರೆಗೆ ಹೋಗ್ತದೆ ಅಷ್ಟು ದೂರದವರೆಗೆ ಹೋಗ್ತದೆ ಅಂತ ಇಟ್ಕೊಳ್ರಿ. ಅಲ್ಲಿ ತನಕ ಬಿಸಿಲು ಹೋಗ್ಬೇಕು, ಬೆಳಕು ಹೋಗ್ಬೇಕಾದ್ರೆ ಅಷ್ಟು ತೀವ್ರವಾಗಿ ಶಾಖ ಬರ್ಲೇಬೇಕಲ್ಲ, ಅಂದ್ರೆ ಮಾತ್ರ ತಾನೇ ನೀರೊಳಗೆ ಹೋಗ್ಲಿಕ್ಕೆ ಸಾಧ್ಯ ಅದ ಅದು. ಮತ್ತೆ ಅಲ್ಲಿರೋ ಪ್ರಾಣಿಗೆ ಅಥವಾ ಅಲ್ಲಿರೋ ವಸ್ತುವಿಗೆ ಬೆಳಕು ಸಿಗದೆ ಹೋದ್ರೆ ಮತ್ತೆ ಸೃಷ್ಟಿಕ್ರಿಯೆ ನಡಿಬೇಕು ಹೆಂಗ? ಅದಕ್ಕೆ ಯಾವ ಕಾರಣಕ್ಕೂ ಕೂಡ ಚಳಿ ಮಳಿ ಬೆಳಿ ಬಿಸಿಲು ಅನ್ನೋದು ಅತಿ ಇರುವುದಿಲ್ಲ. ನಮಗದನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇನ್ನೂ ಬಂದಿರಂಗಿಲ್ಲ. ಆದ್ದರಿಂದ ನಾವು ಸರ್ವಾತ್ಮ ನಿಂದಿಸಬಾರದು. ಮೊನ್ನೆ ಎಲ್ಲೋ ಒಂದ್ ಕಡೆ ನೋಡ್ಲಿಕ್ಕತ್ತಿದ್ದೆ, ಇಷ್ಟಾದ್ರೂ ಸಹಿತ ಒಂದ್ ಯಾವುದೋ ಹಿಮಾಚ್ಛಾದಿತವಾದ ಪ್ರದೇಶ, ಅಲ್ಲಿ ಪೂರ್ಣ ಹಿಮ,
ಕೆಳಗಡೆಗೆ ಒಂದು ನದಿ ಹರಿತಾ ಇದೆ, ನೀರು ಹರಿತಾ ಇದೆ. ಅದು ಹೆಂಗ್ ನೀರಾಗಿದೆ ಕರಗಿದೆ ಗೊತ್ತಿಲ್ಲ ನಮಗೆ. ಅಲ್ಲಿ ಇಲ್ಲಿವರೆಗೂ ಕೂಡ ಸೂರ್ಯನ ಬೆಳಕೇ ಮುಟ್ಟಿಲ್ಲ. 10,000 ವರ್ಷಗಳಾಯ್ತಂತೆ, ಇನ್ನೂ ಸೂರ್ಯನ ಬೆಳಕು ಅಲ್ಲಿಗೆ ಮುಟ್ಟಿಲ್ಲ ಅಂತ ವಿಜ್ಞಾನಿಗಳು ಹುಡುಕಿದ್ದಾರೆ. ಪಾಪ ಇಷ್ಟು ಬಿಸಿಲು ಬಿದ್ದು ಇಷ್ಟು ತ್ರಾಸಾಗಿ ಇಷ್ಟೆಲ್ಲ ಮಾಡಿದಷ್ಟೇಕ ಇನ್ನೂ ಆ ತೆಳಗ್ ಹರಿಯೋ ನೀರಿಗೆ ಸೂರ್ಯನ ಕಿರಣದ ಸಂಪರ್ಕವೇ ಆಗಿಲ್ಲ ಅಂತ ಹೇಳ್ತಾರೆ. ಅಂದ್ಮೇಲೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ಏನ್ ತಿಳ್ಕೊಂಡಂಗಾಯ್ತು ನಮ್ದು. ಅದರಿಂದ ಏನ್ ತಿಳಿಬೇಕು ಅಂತಂದ್ರೆ, ಯಾವುದು ಬಿಸಿಲು ಮಳಿ ಚಳಿ ಮುಂದಿಂದ ಬರ್ತದೆ. ಋತುಗಳನ್ನು ನಿಧನ ಮಾಡಬಾರ್ದು ಅಂತ ಮುಂದಿನ ಬರ್ತದೆ, ಮಳಿ ಬೈಬಾರ್ದು ಅಂತ ಬರ್ತದೆ ಮುಂದೆ. ಸರಿನಾ? ಓಕೆ, 2 ಅಂಶ ತಿಳ್ಕೊಂಡ್ವಿ. ಹಾಗೆ ನಿಂದಿಸಬಾರದು, ನಿಂದಿಸುವುದರಿಂದ ಭಗವಂತನ ನಿಂದನೇ ಆಗ್ತದೆ ಒಂದು. ಅದು ಹಾಗೆ ನಿಂದಿಸುವುದರಿಂದ ನಮ್ಮ ಅಜ್ಞಾನವನ್ನೇ ತೋರ್ಪಡಿಸಿದಂತ ಆಗ್ತದೆ ಹೊರತಾಗಿ ಬೇರೆ ಏನಿಲ್ಲ. ಯಾಕಂದ್ರೆ ಗೊತ್ತಿಲ್ಲ ನಮಗದು ಎದಕ್ಕೆ ಹೋಗಿದಂತ ಗೊತ್ತಿಲ್ಲ ಅಂತ ಇಷ್ಟ ಅಭಿಪ್ರಾಯ. ಒಟ್ಟಾರೆ ರಿಸಲ್ಟ್ ಏನು ಅಂತ ಕೇಳಿದ್ರೆ ನಿಂದಿಸಬಾರದು, ಇಷ್ಟ ಅಭಿಪ್ರಾಯ ಎಲ್ಲರೂ. ಸಾಮ ಯಾವುದು ಅಂತ ಕೇಳಿದ್ರೆ ವೈರೂಪ ಸಾಮ ಅಂತ ಹೆಸರು. ವೈರೂಪ ಸಾಮವನ್ನು ಎಲ್ಲಿ ಉಪಾಸನೆ ಮಾಡಬೇಕು ಅಂದ್ರೆ ಪರ್ಜನ್ಯೇ, ಮೋಡಗಳಲ್ಲಿ. ಪರ್ಜನ್ಯ ಮೋಡ, ಮೋಡಗಳಲ್ಲಿ ಇರುವಂತಹದ್ದನ್ನ ಹೇಳಬೇಕು. ವೈರೂಪ ಸಾಮ ಮೋಡಗಳಲ್ಲಿ. ಇಷ್ಟು ಬರ್ಕೊಳ್ರಿ, ಒಂದು ಸಂಖ್ಯೆ ಸಾಲಾಗಿ ಹೋಗ್ಲಿ ಏನಂತ ತಿಳ್ಕೊಂಡು. ಮೋಡಗಳ ಸಂಚಾರ ಹಿಂಕಾರ ಬರ್ಕೊಂಡ್ಬಿಡ್ರಿ, ಮುಗಿದೋ ಕೆಲಸ. ಮೋಡಗಳ ಸಂಚಾರ ಹಿಂಕಾರ. ಅವು ಮೋಡಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾವ, ಅಲ್ಲಿ ಅವ ಅನ್ನೋದನ್ನ ಮತ್ತೊಂದ್ ಕಡೆ ಕಳಿಸ್ತಾರ. ಇದೆಲ್ಲ ವ್ಯವಸ್ಥೆ ಭಾಳ ಚಂದ, ಸಿಸ್ಟಮ್ ಭಾಳ ಚಂದ ರೀ. ನಾವ್ ಅನ್ಕೊಂಡ್ಬಿಟ್ಟಿರ್ತೀವಿ, ನೋಡಿ ಮಳಿ ಬರ್ತದ್ ನೋಡ್ ಅಂದಿರ್ತೀವಿ, ಗಾಳಿ ಬಂದು ಎಕ್ಕಡೂ ತಗೊಂಡ್ ಹೋಗ್ಬಿಟ್ಟಿರ್ತದ. ಅವ್ರಾಗ ಇನ್ನೇನ್ ಮಳಿ ಬರ್ಲಿಕ್ಕಿಲ್ಲ ಅಂತ ಪಾಪ ಛತ್ರಿ ಮನೆಯಾಗ ಇಟ್ಟು ಬಂದಿರ್ತಾರ, ವಡೆಕರ್ಮಮ್ಮ ಅವ್ರು ಬಂದ್ಬಿಡ್ತಾರೆ. ಆಯ್ತಾ. ಇನ್ನ ನೆಕ್ಸ್ಟ್ ಎರಡನೇದ್ದು, ಮಳೆ ಸುರಿಸಲು ತಯಾರಾಗಿದೆ, ಆವಾಗ ಪ್ರಸ್ತಾವ. ಈಗ ಬಂತೋ ಆಗ್ ಬಂತೋ, ಅಬ್ಗಿರ ತಬ್ಗಿರ ಅಷ್ಟು ಬಂದದ್ದಕ್ಕೆ ಆಗ ವ್ಯವಸ್ಥೆ ಅದು ಪ್ರಸ್ತಾವ. ಮಳೆ ಸುರಿಸಲು ತಯಾರಾದದ್ದು ವಾಸುದೇವ. ಆಯ್ತಾ. ಇನ್ನ ಮಳೆ ಸುರಿಯುವಾಗ ಉದ್ಗೀತ. ಇನ್ನ ಮಿಂಚು ಗುಡುಗು ಪ್ರತಿಹಾರ. ಮಿಂಚು ಮತ್ತು ಗುಡುಗುಗಳಲ್ಲಿ ಪ್ರತಿಹಾರ. ಮಳೆ ನಿಂತಿತು ನಿಧನ. ಮ್ಯಾಲ ಭಗವದ್ ರೂಪ್ ಬರ್ಕೊಂಡಿರಿ, ಅವನ್ನ ಕಾಪಿ ರೈಟ್ ಮಾಡ್ಬಿಡ್ರಿ, ಮುಗಿದು ಹೋಯ್ತು ಅಷ್ಟೇ. ಕಾಪಿ ಪೇಸ್ಟ್ ಮಾಡ್ಬಿಡ್ರಿ, ಮುಗಿದು ಹೋಯ್ತು. ಗೊತ್ತಾಯ್ತಾ? ಮೇಲೆ ಯಾರ್ಯಾರು ಬರ್ಕೊಂಡಿರಿ, ಪ್ರದ್ಯುಮ್ನ ವಾಸುದೇವ ಅಂತ ಬರ್ಕೊಂಡ್ರಲ್ಲ, ನಾರಾಯಣ ವಿರುದ್ಧ ಸಂಕರ್ಷಣ ಅವರೇ ಇರ್ತಾರೆ. ಇನ್ನು ಎಲ್ಲಾ ಕಡೆ ಬರ್ಕೋಬೇಡ್ರಿ, ಸಾಕ್ಬಿಡ್ರಿ, ಮುಗಿದು ಹೋಯ್ತು. ಈಗ ನೋಡ್ರಿ, ಅಭ್ರಾಣಿ ಸಂಪ್ಲವತೆ ಸಹೀಂಕಾರ ಮಂತ್ರ ಹೇಳಿಗತೀನಿ. ಅಭ್ರಾಣಿ ಅಂದ್ರೆ ಮೋಡಗಳು, ಸಂಪ್ಲವತೆ ಅಲ್ಲಿಂದ ಇಲ್ಲಿ ಕೊಂಡೊಯ್ತಾರ, ಅದನ್ನ ನಾವು ಹಿಂಕಾರ. ಮೇಘೋ ಜಾಯತೆ ಮೋಡ ತಯಾರಾಗ್ತದ, ಅದು ಪ್ರಸ್ತಾವ. ವರ್ಷತಿ ಸ ಉದ್ಗೀತ ಮಳೆ ಸುರಿತದ, ಅದು ಉದ್ಗೀತ. ವಿದ್ಯೋತತೆ ಸ್ತನಯತಿ ಮಿಂಚಾಗ್ತದ ಗುಡುಗ್ತದ, ಅದು ಪ್ರತಿಹಾರ. ಉದ್ಗೃಹಾತಿ ತನ್ನಿಧನಂ ಮತ್ತ ಮುಕ್ತಾಯವಾಗ್ತದ, ಅದು ನಿಧನ ಅಂತ ತಿಳ್ಕೊಳ್ರಿ. ಏತದ್ ವೈರೂಪ್ಯಂ ಪರ್ಜನ್ಯೇ ಪ್ರೋತಂ. ಇದು ವೈರೂಪ್ಯ ಅಲ್ಲ, ವೈರೂಪಂ. ಈ ವೈರೂಪ ಸಾಮವು ಪರ್ಜನ್ಯೇ ಮೋಡದಲ್ಲಿ ಇದೆ ಅಂತ ತಿಳ್ಕೋಬೇಕು. ಸಹಾಯ ಏವಮೇತದ್ ವೈರೂಪಂ ಪರ್ಜನ್ಯೇ ಪ್ರೋತಂ ವೇದ. ಯಾವ ವ್ಯಕ್ತಿ ಹೀಗೆ ಮತ್ತೆ ವೈರೂಪ ಸಾಮವನ್ನ ತಿಳಿತಾನೋ, ವಿರೂಪಾನ್ ಸ್ವರೂಪಾಂಶ್ಚ ಪಶೂನ್ ಅವರುಂಧೆ. ನೋಡ್ರಿ, ಅವನು ವಿಜಾತೀಯ ಹಾಗೂ ಸಜಾತೀಯ ಪಶುಗಳೆನಿಸಿರುವಂತಹ ಆಡು, ಕುರಿ, ಆಕಳ, ಕುದುರೆ ಮೊದಲಾದವುಗಳನ್ನು ಹೊಂದುತ್ತಾನೆ. ಇದು ಫಲ, ವಿಚಿತ್ರವಾದ ಫಲ ಇಲ್ಲಿ. ಈ ವೈರೂಪ ಸಾಮವನ್ನ ಉಪಾಸನೆ ಮಾಡಿದವನಿಗೆ ಮನಿ ತುಂಬ ಏನಾಗ್ತಾವು? ಆಡು, ಕುರಿ, ಆಕಳ, ಕುದುರೆ ಆಗ್ತಾವ. ಅವತ್ತಿನ ಕಾಲಕ್ಕೆ ಇದರ ಅವಶ್ಯಕತೆ ಇತ್ತು, ಅದರಿಂದ ಅವುಗಳಾಗ್ತಾವ ಅಂತ ತಿಳಿಬೇಕು. ಸರ್ವಮಾಯುರೇತಿ ಅವ ಮೋಕ್ಷವನ್ನು ಹೊಂತಾನ. ಜೋಗ್ ಜೀವತಿ ಮಹಾನ್ ಪ್ರಜೆಯ ಪಶುಭಿರ್ ಮಹಾನ್ ಕೀರ್ತ್ಯ ವರ್ಷಂತಂ ನನಿಂದೇತ ತದ್ವೃತಂ. ಸರಿ, ಬರ್ಕೊಳ್ರಿ. ಇವನ ವ್ರತವು ಮಳೆ ಸುರಿಸುವ ಮೋಡವನ್ನ ನಿಂದಿಸಬಾರದು. ಕೆಳಗ ಇವನ ವ್ರತವು ಮಳೆ ಸುರಿಸುವ ಮೋಡವನ್ನು ನಿಂದಿಸಬಾರದು. ಅಂದ್ರೆ ಮಳೆ ಸುರಿಸುವಾಗ ಮೋಡಗಳನ್ನು ನಿಂದಿಸಬಾರದು ಅಂತ ಇಷ್ಟ ಹೇಳಿದರು. ಮುಂದಿಂದು ಬರ್ಕೊಳ್ರಿ, ಏನಂತ ಬರ್ಕೋಬೇಕು? ವೈರಾಜ ಸಾಮ ಋತುಗಳಲ್ಲಿ 6 ಋತುಗಳೇನವ, ಆ ಋತುಗಳಲ್ಲಿ ವೈರಾಜ ಸಾಮವನ್ನು ತಿಳಿಬೇಕು. 6ನ್ನ 5 ಮಾಡ್ಕೊಂಡಿರ್ತಾರೆ. ಕೊನೆಗಿದೆ ಹೇಳೋಣ ಮತ್ತೆ.
ವೈರಾಜ ಸಾಮವನ್ನು ಸಾಮ ಋತುಗಳಲ್ಲಿ ಬರ್ಕೊಳ್ರಿ. ವಸಂತ ಹೀಂಕಾರ, ವಸಂತ ಹೀಂಕಾರ. ಗ್ರೀಷ್ಮ ಪ್ರಸ್ತಾವ, ವರ್ಷಾ ಉದ್ಗೀತ, ಶರತ್ ಪ್ರತಿಹಾರ, ಹೇಮಂತ ಬಾರ್ ಶಿಶಿರ ನಿಧನ. ಅಲ್ಲಿ ಹೇಳಿಲ್ಲ, ಅಷ್ಟೇ ತಿಳ್ಕೊಬೇಕು. 6 ಮತ್ತು 5 ಎಲ್ಲಿಂದ ಬಂತು ಅಂತ ಕೇಳಬೇಡ್ರಿ, ಅದಕ್ಕೆ ಹೇಳಿದ್ದಷ್ಟ. ಸರಿ ಆಯ್ತಾ? ಅವ್ರ ಯಥಾ ಪ್ರಕಾರ ಮೇಲೆ ಇದ್ದವ್ರು ಬರ್ತಾರ. ಏತದ್ ವೈರಾಜಂ ಋತುಷು ಪ್ರೋಕ್ತಂ ಮಂತ್ರ ನೋಡ್ಕೊಂಡ್ಬಿಡ್ರಿ. ವಸಂತೋ ಹಿಂಕಾರ, ಗ್ರೀಷ್ಮ ಪ್ರಸ್ತಾವ, ವರ್ಷಾಬುದ್ಗೀತಗ, ಶರತ್ ಪ್ರತಿಹಾರ, ಹೇಮಂತೋ ನಿಧನಂ. ಏತದ್ವೈರಾಜಂ ಋತುಷು ಪ್ರೋತಂ ಸಹಾಯ ಏವಮೇತದ್ವೈರಾಜಂ ಋತುಷು ಪ್ರೋತಂ ವೇದ ವಿರಾಜತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ ಸರ್ವಮಾಯುರೇತಿ. ಯಾರು ತಿಳಿದುಕೊಳ್ತಾನೋ ಅವನು ಏನಾಗ್ತಾನ? ಪ್ರಜಯ ಪಶುಭಿ ಬ್ರಹ್ಮವರ್ಚಸೇನ. ಮೂರವನಿಗೆ ಫಲ ಏನು? ಫಲ ಅಂತ ಬರ್ಕೊಳ್ರಿ. ಉಪಾಸನೆ ಮಾಡುವವನಿಗೆ ಫಲ ಏನು? ಫಲಪ ಅಂತ ಕೇಳಿದ್ರೆ ಇನ್ನ ಏನಾಯ್ತು? ಪ್ರಜೆಗಳು, ಲೌಕಿಕ ಪ್ರಜೆಗಳು, ಪಶುಗಳು ಹಾಗೂ ಬ್ರಹ್ಮವರ್ಚಸ್ಸು. ಲೌಕಿಕವಾದ ಪ್ರಜೆಗಳು ಅಂದ್ರೆ ಮಕ್ಕಳು, ಪಶುಗಳು, ಆಮೇಲೆ ಬ್ರಹ್ಮವರ್ಚಸ್ಸು. ಒಳ್ಳೆ ಶ್ರೇಷ್ಠವಾದ ವರ್ಚಸ್ಸು ಪುರುಷನಾಗ್ತಾನವ. ಅವನ್ ಮಾತು ನಡೀತಾವ, 4 ಮಂದಿ ಕೇಳ್ತಾರ, 5ನೇದವ್ರು ಕೇಳಂಗಿಲ್ಲ ಅಂತ ಅರ್ಥ. ಅದಕ್ಕೆ 4 ಮಂದಿ ಕೆಲವು ಅಂತಿರ್ತಾರ ನೋಡ್ರಿ, ನನ್ನ ಮಾತು 4 ಮಂದಿ ಕೇಳ್ತಾರ ಅಂತಂದ್ರಾಗಿಲ್ಲ. ಅಣ್ಣಿಗೇರಿಯವ್ರ 4 ಮಂದಿ ಕೇಳ್ತಾರ, 5ನೇದವ್ರು ಕೇಳಂಗಿಲ್ಲ ಅಂತ ಅರ್ಥ. ಅದಕ್ಕೆ ಶ್ರೀನಿವಾಸ್, ನನ್ನ ಮಾತು 100 ಮಂದಿ ಕೇಳ್ತಾರ ಅಂತಂದ್ರ 101 ಕೇಳಂಗಿಲ್ಲ ಅಂತ ಗ್ಯಾರಂಟಿ ಆಗ್ತದಕ್ಕೆ. ಸರಿ, ಮುಂದ ಇನ್ನ ಮಹಾನ್ ಪ್ರಜೆಯ ಪಶುಭಿರ್ಭವತಿ ಋತು ನ ನಿಂದೇತ ತದ್ವ್ರತಂ ಬರ್ಕೊಡ್ರಿ. ಅವನ ವ್ರತ ಏನು? ಋತುಗಳನ್ನು ನಿಂದಿಸಬಾರದು. ವೈರಾಜ ಸಾಮವನ್ನು ಉಪಾಸನೆ ಮಾಡುವ ವ್ಯಕ್ತಿ ಋತುಗಳನ್ನು ನಿಂದಿಸಬಾರದು. ಏನು ಗ್ರೀಷ್ಮ ಋತು, ಏನು ವರ್ಷಾ ಋತು ಅಂತ, ಹೇಮಂತ ಋತು ಏನು ಅಂತ ಹಿಂಗ ಅನ್ಕೋತ ಕೂಡಬಾರ್ದು. ಸರಿ, ಮುಂದ ಹಾಗೆ ಚಲ್ತೇವಿ. ಇನ್ನ ಶಕ್ವರಿ ಸಾಮ ಬರ್ಕೊಳ್ರಿ. ಮುಂದಿನ ಸಾಮ ಶಕ್ವರಿ ಸಾಮ. ಇನ್ನು 3 ಇನ್ನು 3 ಆದ್ರೆ ಮುಗೀತದ. 3ರಲ್ಲಿ 4 ಆಗ್ಬೇಕು ನಂಗಿನ್ನು. ಶಕ್ವರಿ ಸಾಮ ಬರ್ಕೊಳ್ರಿ. ಲೋಕಗಳಲ್ಲಿ ಅಂತ ಬರ್ಕೊಳ್ರಿ. ಲೋಕಗಳಲ್ಲಿ ಶಕ್ವರಿ ಸಾಮ ಲೋಕಗಳಲ್ಲಿ. ಪೃಥ್ವಿ ಹಿಂಕಾರ ಬರ್ಕೊಳ್ರಿ. ಪೃಥ್ವಿಯಲ್ಲಿ ಹಿಂಕಾರ. ಅಂತರಿಕ್ಷದಲ್ಲಿ ಪ್ರಸ್ತಾವ. ಪೃಥ್ವಿ ಹಿಂಕಾರ, ಅಂತರಿಕ್ಷದಲ್ಲಿ ಪ್ರಸ್ತಾವ. ಸ್ವರ್ಗದಲ್ಲಿ ಉದ್ಗೀತ. ದಿಕ್ಕುಗಳಲ್ಲಿ ಪ್ರತಿಹಾರ. ಸಮುದ್ರದಲ್ಲಿ ನಿಧನ. ಆಯ್ತಾ? ಏತಾಹ ಶಕ್ವರ್ಯೋ ಲೋಕೇಶು ಪ್ರೋತಾಹ. ಈ ಶಕ್ವರಿ ಸಾಮಗಳು ಲೋಕಗಳಲ್ಲಿ ಆಶ್ರಯಿಸಿಕೊಂಡಿವೆ. ಅಂದ್ರೆ ಲೋಕದಲ್ಲಿರುವ ಭಗವಂತನ ಕೊಂಡಾಡ್ತಾವ. ಸಹಾಯ ಏವಮೇತಾಹ ಶಕ್ವರ್ಯ ಲೋಕೇಶು ಪ್ರೋತಾಹ ವೇದ ಲೋಕೀ ಭವತಿ. ಅವ ತಿಳ್ಕೋತಾನೋ ಅವ ಲೋಕಿ. ಲೋಕಿ ಅಂದ್ರ ಲೋಕ ನಿಯಾಮಕನಾದ ಭಗವಂತನನ್ನ ಉಳ್ಳವನಾಗ್ತಾನ. ಗೊತ್ತಾಯ್ತಾ? ಲೋಕಿ ಅಂದ್ರೆ ಲೋಕ ಉಳ್ಳವನು. ಲೋಕ ಉಳ್ಳವನು ಅಂದ್ರೆ ಲೋಕ ಶಬ್ದವಾಚ್ಯನಾದ ಪರಮಾತ್ಮನನ್ನ ಉಳ್ಳವನಾಗ್ತಾನ. ದೇವರವನ್ ನೋಡ್ಕೋತಾನೆ. ಸರ್ವಮಾಯು ರೀತಿ ಅಂತ ಅನ್ನೋದಕ್ಕ ಮತ್ತೆ ಯಥಾ ಪ್ರಕಾರ ಜೋಗ್ ಜೀವತಿ ಮಹಾನ್ ಪ್ರಜೆಯ ಪಶುಭಿರ್ಭವತಿ ಮಹಾನ್ ಕೀರ್ತ್ಯ ಲೋಕ ನ ನಿಂದೇತ ತದ್ವ್ರತಂ ಬರ್ಕೊಳ್ರಿ. ಅವನ ವ್ರತ ಏನವನ ವ್ರತ ಅಂದ್ರ ಲೋಕಗಳನ್ನು ನಿಂದಿಸಬಾರದು. ಏನ್ ಈ ಭೂಲೋಕ, ಏನದ ಈ ಭೂಲೋಕದಾಗ? ಸ್ವರ್ಗಕ್ಕೆ ಹೋಗ್ಬಿಟ್ರೆ ಚಲೋ ಅಂತಿರ್ತಾರ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಸುರಕ್ಷಿತ ಭೂಲೋಕದಾಗ ಚಲೋ ಇತ್ತು ಅಂತ ಹೇಳಿ ಅನಿಸ್ತದ. ಅಲ್ಲಿ ಹೋದ್ಮೇಲೆ ಭೂಲೋಕಕ್ಕ ಏನು
ಭೂಲೋಕದಾಗಿದ್ದಷ್ಟು ಮಜಾ ಇನ್ಯಾವ ಲೋಕದಾಗ ನೆನಪಿಟ್ಕೊಂಡ್ಬಿಡ್ರಿ. ಅವಸರ ಮಾಡಿ ಸ್ವರ್ಗಕ್ಕ ಮೋಕ್ಷಕ್ಕ ಹೋಗ್ಬ್ಯಾಡ್ರಿ. ಸಾಧನಾ ಭಾಳ ಆದ್ರೂ ದೇವ್ರ ಕರ್ಕೊಂಡು ಹೋಗ್ತೀವಿ ಅಂದ್ರು ಬ್ಯಾಡ ಸ್ವಾಮಿ, ಇಲ್ಲೇ ಭೂಲೋಕದಾಗ ಇರ್ತೀವಿ. ಅಧಿಕ ಮಾಸ ಮತ್ತು ಪಕ್ಷ ಮಾಸ ಮತ್ತೆ ಇನ್ನ ಧನುರ್ಮಾಸ, ಇವು 3 ಮಾಸಗಳು, ಅಧಿಕ ಮಾಸ, ಪಕ್ಷ ಮಾಸ, ಧನುರ್ಮಾಸ. ಇನ್ನ ಚೈತ್ರ ಮಾಸ, ವೈಶಾಖ ಮಾಸಗಳೆಲ್ಲ ಸಿಗ್ತಾವ. ಅಲ್ಲೆಲ್ಲೂ ಸಿಗೋದಿಲ್ಲ. ಬ್ರಾಹ್ಮಣರು ಊಟಕ್ಕೆ ಕರೆಯಂಗಿಲ್ಲ, ಊಟಕ್ಕೆ ಹೋಲಿ ಬರಂಗಿಲ್ಲ. ಮೋಕ್ಷದಾಗ ವಿಚಾರ ಮಾಡಿ ನೋಡ್ರಿ, ಮೋಕ್ಷದಾಗ ವೈಕುಂಠ ಸಮಾರಾಧನೆ ನಿಂತಿರಂಗೆ ಇಲ್ರಿ. ಹಿಂಗ ಮೋಕ್ಷದೊಳಗೆ ನೋಡ್ರಿ, ಎಷ್ಟು ಗದ್ಲಾ ಮಾಡ್ಕೊಂಡು ನೀವು ಮೋಕ್ಷಕ್ಕೆ ಹೋದ್ರು ಅಲ್ಲಿ ಉಳಿದ್ ಸಿಗುದಿಲ್ಲ, ಮಜಾ ಬರುದಿಲ್ರಿ. ಹಿಂಗೆಲ್ಲ ಎಲ್ಲಾರು ಸಿಗುದಿಲ್ಲ ನಿಮ್ಗಲ್ಲಿ. ಅದಕ್ಕ ಇಲ್ಲೇ ಇರೋಣ, ಹಿಂಗ್ ಬಿಂದಾಸ್ ಊಟ ಮಜಾ ಮಾಡಿ ಬರುದಿಲ್ಲ. ಅಲ್ಲಿ ಗಂಭೀರ್ ಕೂತಿರ್ಬೇಕು ಅಗ್ದಿ. ಎಲ್ಲಾರು ದೊಡ್ಡವ್ರು ಇರ್ತಾರ, ಗಂಭೀರ್ ಕೂತಿರು. ಸ್ವಾಮಿಗಳು ಪಂಡಿತ ಸಭಾದಾಗ ಕೂತ ಹೆಂಗ್ ಕೂತಿರ್ತಾರ ಹೆಂಗ್ ಕೊಡ್ಬೇಕಾಗ್ತದೆ. ಬ್ಯಾಡಪ್ಪ, ಸುರಕ್ಷಿತ ಧಾರವಾಡ ಚಲೋ ಅದ. ಅದಕ್ಕ ತದ್ರತಮ್ ಅಂತ ಲೋಕಗಳನ್ನ ನಿಂದಿಸಬಾರದು ಅಂತ ಹೇಳ್ತಾರೆ, ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಯಾವ ಲೋಕದಲ್ಲಿ ಏನಿರ್ತದೋ ಗೊತ್ತಿಲ್ಲ, ಯಾವ ಭಗವದ್ ರೂಪದ ಪೂಜೆ ಆಗ್ತಿರ್ತದೋ ಗೊತ್ತಿಲ್ಲ. ಅದರಿಂದ ನಿಂದಿಸಬಾರದು ಅಂತ. ಪ್ರತಿಯೊಂದು ಲೋಕಗಳಿಗೂ ತನ್ನದೇ ಆಗಿರುವಂತಹ ಒಂದು ವಿಶೇಷ ಇರ್ತದ, ನಾವು ತಿಳಿಯಲಾರವಷ್ಟೇ. ಆಯಾ ಲೋಕದಲ್ಲಿ ತನ್ನದೇ ಆದ ಒಂದು ವಿಶೇಷ ಇರ್ತದೆ. ಭೂಲೋಕ ಇರಬಹುದು, ಅಂತರಿಕ್ಷ ಇರಬಹುದು, ಸ್ವರ್ಗ ಇರಬಹುದು, ಅಥವಾ ದಿಕ್ಕುಗಳು. ದಿಕ್ಕುಗಳು ಅಂದ್ರೆ ಆಯಾ ದಿಕ್ಕಿನಲ್ಲಿದ್ದ ಲೋಕಗಳು. ಸಮುದ್ರ ಅನ್ನೋ ಶಬ್ದಕ್ಕೆ ವರ್ಣಲೋಕ ಅಂತ ಅರ್ಥ ಮಾಡಬಹುದು. ಅಂತೂ ಅಲ್ಲಿರ್ತದ ಅಂತ ಹೇಳಿದ್ರು. ಇದುಗಳ ಲೋಕಗಳು ನಿಂದನಾ ಮಾಡಬೇಡ್ರಿ ಅಂತ. ಇನ್ನು ಮುಂದ ರೇವತಿ ಸಾಮ ಅಂತ ಬರ್ಕೊಡ್ರಿ. ಮತ್ತೊಂದು ಸಾಮ, ರೇವತಿ ಸಾಮ ಅಂತ ಹೆಸರು. ರೇವತಿ ಸಾಮ ಇದು ಪಶುಗಳಲ್ಲಿ ಅಂತ ಬರ್ಕೋಬೇಕು. ರೇವತಿ ಸಾಮ ಪಶುಗಳಲ್ಲಿ. ಆಡುಗಳಲ್ಲಿ ಹಿಂಕಾರ, ಕುರಿಗಳಲ್ಲಿ ಪ್ರಸ್ತಾವ, ಗೋವುಗಳಲ್ಲಿ ಉದ್ಗೀತ, ಕುದುರೆಗಳಲ್ಲಿ ಪ್ರತಿಹಾರ, ಪುರುಷನಲ್ಲಿ ನಿಧನ. ಮುಗಿತಲ್ಲ. ಕುದುರೆಗಳಲ್ಲಿ ಪ್ರತಿಹಾರ, ಪುರುಷನಲ್ಲಿ ನಿಧನ. ಹೀಗೆ ಏನಾಯ್ತಿದು? ರೇವತಿ ಸಾಮ. ಅದಕ್ಕೆ ಹೇಳ್ತಾರ, ಏತಾಹ ರೇವತ್ಯ ಪಶುಷು ಪ್ರೋತಾಹ ಸ ಯಹ ಏವಮೇತಾ ರೇವತ್ಯ ಪಶುಷು ಪ್ರೋತಾಹ ವೇದ ಪಶುಮಾನ್ ಭವತಿ ಸರ್ವಮಾಯುರೇತಿ ಜೋಗ್ಜೀವತಿ ಮಹಾನ್ ಪ್ರಜೆಯ ಪಶುಭಿರ್ಭವತಿ ಮಹಾನ್ ಕೀರ್ತ್ಯ ಪಶೂನ್ ನ ನಿಂದೇತ ತದ್ರತಂ. ಯಾವ ಪಶುಗಳನ್ನು ನಿಂದಿಸಬಾರದು. ಬರ್ಕೊಡ್ರಿ ವೃತ. ಅವನ ವೃತ ಏನು? ಯಾವುದೇ ಪಶುಗಳನ್ನು ನಿಂದಿಸಬಾರದು. ಹಿಂದಕ್ಕೆ ನಾವು ಬಾಲ್ಯದಲ್ಲಿ ಇದ್ದಾಗ, ಚಿಕ್ಕವರಿದ್ದಾಗ ಕಲ್ಲು ಹೊಡೆಯೋದು ಮತ್ತೊಂದು ಮಾಡ್ತಿದ್ವಿ. ಗೊತ್ತಿರ್ತಿರ್ಲಿಲ್ಲ ನಮಗ. ಅವಾಗ ನಾವು ನಾಯಿಗೆ ಹೊಡೆದ್ನೋ, ಹಂದಿಗೆ ಹೊಡೆದ್ನೋ, ಕತ್ತಿಗೆ ಹೊಡೆದ್ನೋ, ಎಮ್ಮಿಗೆ ಹೊಡೆದ್ನೋ ಮಾಡ್ತಿರ್ತಿದ್ವಿ. ಅದು ಮಾಡಬಾರದು ಅಂತ ವ್ರತ. ಯಾವ ಕಾರಣಕ್ಕೂ ಮಾಡಬಾರದು. ಆಯ್ತಾ? ಪಶುಗಳನ್ನು ನಿಂದಿಸಬಾರದು ಅಂತ ಇದಕ್ಕೆ ಹೇಳ್ಬಿಟ್ರು. ಮುಂದ ಯಜ್ಞೀಯ ಸಾಮ ಬರ್ಕೊಳ್ರಿ. ಯಜ್ಞೀಯ ಸಾಮ ಅಂತಂದ್ರ ಇವುಗಳು ಈ ಯಜ್ಞೀಯ ಸಾಮ ಅಂತ ಬರ್ಕೊಂಡು ಅಂಗಗಳಲ್ಲಿ, ದೇಹದ ಅಂಗಗಳಲ್ಲಿ ಇರುವುದು ಅಂತ ಬರ್ಕೋಬೇಕು. ಯಜ್ಞೀಯ ಸಾಮ ಇಲ್ಲದ ದೇಹದ ಅಂಗಗಳಲ್ಲಿ ಅದ. ಬರ್ಕೊಡ್ರಿ ಏನಂತ. ರೋಮಗಳಲ್ಲಿ ಹೀಂಕಾರ. ನಮ್ಮ ದೇಹದಲ್ಲಿರುವ ರೋಮಗಳಲ್ಲಿ ಹೀಂಕಾರ ನಾಮಕ ಸಾಮ ಪ್ರತಿಪಾದ್ಯನಾದ ಪ್ರದ್ಯುಮ್ನ ಇದ್ದಾನೆ ಅಂತ ಅರ್ಥ. ಅಷ್ಟೆಲ್ಲ. ಮತ್ತ ತ್ವಕ್ ಚರ್ಮದಲ್ಲಿ ಪ್ರಸ್ತಾವ. ಆಯ್ತಾ? ಮಾಂಸದಲ್ಲಿ ಉದ್ಗೀತ. ಮಾಂಸದಲ್ಲಿ ಉದ್ಗೀತ. ಅಸ್ಥಿಗಳಲ್ಲಿ ಪ್ರತಿಹಾರ. ಮಜ್ಜಾದಲ್ಲಿ ನಿಧನ. ಸರಿ ಆಯ್ತಾ? ಇದರ ಫಲ ಏನ್ ನೋಡ್ಕೊಳ್ರಿ. ಇದರ ಫಲ ಅಂತ ಬರ್ಕೊಳ್ರಿ. ಯಾರು ಈ ಯಜ್ಞೀಯ ಸಾಮವನ್ನು ಉಪಾಸನೆ ಮಾಡ್ತಾನೋ ಅವ ಊನಾಂಗ ಉಳ್ಳವನಾಗುವುದಿಲ್ಲ, ವಿಕಲಾಂಗನಾಗುವುದಿಲ್ಲ. ವಿಕಲಾಂಗ ಆಗುವುದಿಲ್ಲ. ಕೈ ಹೋತು, ಕಾಲು ಹೋತು, ಕೈ ಸಣದದ, ಕಾಲು ಸಣದದ ಇಂಥವು ಯಾವುದು ಆಗೋದಿಲ್ಲ. ಈ ಸಾಮದ ಪ್ರತಿಪಾದ್ಯ.
ಸರಿ. ಸಹಾಯ ಏವಮೇತಂ ಯಜ್ಞೇಯಮಂಗೇಶು ಪ್ರೋತಂ ವೇದ ಅಂಗೀಭವತಿ ನ ಅಂಗೇನ ವಿಮೂರ್ಛತಿ. ನ ಅಂಗೇನ ವಿಮೂರ್ಛತಿ ಅಂದ್ರೆ ಊನಾಂಗನಾಗುವುದಿಲ್ಲ. ಸರ್ವಮಾಯುರೇತಿ ಜೋಗ್ಜೀವತಿ ಮಹಾನ್ ಪ್ರಜೆಯ ಪಶುಭಿರ್ಭವತಿ ಮಹಾನ್ ಕೀರ್ತ್ಯ ಸಂವತ್ಸರಂ. ಏನು ಮುಂದ ಏನೋ ತಪ್ಪಾಗಿದೆಲ್ಲ ಅಲ್ಲಿ ಪ್ರಿಂಟು. ಮಂಜೂನಾಶ್ನೀಯಾತ್ ಅಂತದ. ಹಾ, ಸಂವತ್ಸರಂ ಮಂಜೂನಾಶ್ನೀಯ ತದ್ಭೃತಂ ಮಂಜುನಾಶ್ನೀಯಾದಿತಿ. ನೋಡ್ರಿ, 1 ವರ್ಷಗಳ ಕಾಲ ಮದವನ್ನುಂಟು ಮಾಡುವ ಆಹಾರವನ್ನ ಉಣ್ಣಬಾರದು. ಬರ್ಕೊಡ್ರಿ, ಗೊತ್ತಾ ಅದು. 1 ವರ್ಷಗಳ ಕಾಲ ಮದ ಉಂಟು ಮಾಡುವ ಆಹಾರವನ್ನು ತಿನ್ನಬಾರದು. ಒಂದು ಪಾಠ ಮಗ್ನ್ಯ ಅಂತದ, ಇನ್ನೊಂದು ಪಾಠ ಮಂಜಃ ಅಂತದ. 2 ಪಾಠ ಅದ. ಅದಕ್ಕೆ ಮಂಜ ಅನ್ನೋ ಶಬ್ದಕ್ಕೆ ನಿಷಿದ್ಧ, ಅದು ಮದವನ್ನುಂಟು ಮಾಡೋ ಪದಾರ್ಥ ಅಂತ ಬರೆದ್ರೆ ರಾಯರೇನ್ ಬರ್ದಾರ ಅಂತಂದ್ರ ಮಗ್ನ ಇತಿ ದ್ವಿತೀಯ ಬಹುವಚನ ಮಾಂಸ ವಿಶೇಷಾನ್ ಅಂತ ಬರೆದಿದ್ದಾರೆ. ಮಾಂಸ ವಿಶೇಷವನ್ನು ಯಾವ ಕಾರಣಕ್ಕೂ ತಿನ್ನಬಾರದು ಅಂತ ರಾಯರ್ ಬರ್ದಾರೆ ಈ ವಿಷಯದಲ್ಲಿ. ಅಂದ್ರೆ ಮಾಂಸ ಭಕ್ಷಣ ನಿಷಿದ್ಧ ಅಂತ ಆತಂಗಾರ. ಈಗ ಉಳಿದದ್ ನಿಮ್ಗೆ ತಿಳಿತದ. ಅದಕ್ಕೆ ಇದ್ರ ವಿಶೇಷ ಇನ್ನೊಂದೇನು ಅಂತ ಕೇಳಿದ್ರೆ, ಹಿಂದಿನ ಕಾಲಕ್ಕೆ ಮ್ಯಾನ್ಸ್ಕ್ರಿಪ್ಟ್ ಇದರಿಂದ ಬರ್ಕೊಳ್ಳೋ ಕಾಲಕ್ಕೆ ವ್ಯತ್ಯಾಸ ಆಗಿದೆ. ಏನ್ ವ್ಯತ್ಯಾಸ ಆಗಿದೆ ಅಂದ್ರೆ, ಒಬ್ಬರ ಪಾಠ ಮಂಜ ಅಂತದ, ಇನ್ನೊಬ್ಬರ ಪಾಠ ಮಂಗ್ನ್ಯ ಅಂತದ. ನೋಡ್ರಿ, 2 ಬರ್ದಾರ. ಏನದ ಇಲ್ಲಿ, ಏನ್ ಬರ್ದಾರಪ್ಪ, ಮಂಜು ನಾಶ್ನೀಯಾತ್ ಅಂತೊಂದು ಪಾಠ, ಇಲ್ಲಿ ಮಂಜ ಅಂತ ಹೇಳ್ಕೊಂಡು ಹೇಳ್ಯಾರ. ಮಂಜು ಮದಕಾರಿ ನಾಶ್ನೀಯಾತ್ ಅಂತದ. ನೋಡ್ರಿ, ಅವರೇ ಅಂತಾರ, ಯಹ ಸಂವತ್ಸರ ಪರ್ಯಂತಂ ಗುರುಕುಲವಾಸಿ ಸ ಸಂವತ್ಸರ ಪರ್ಯಂತಂ ಮಗ್ನ್ಯೋ ಮತ್ತಸ್ಸನ್ ನಾಶ್ನೀಯಾತ್ ವಿಹಿತ ಭಕ್ಷಣೋಪಿ ನ ಮತ್ತಸ್ಸನ್ ಕುರಿಯಾತ್ ಮಗ್ನ್ಯೋ ಮಧುಕಾರಿ ನಾಶ್ನೀಯಾತ್ ಸರ್ವದೈವ ಇತಿ ಶೇಷಃ. ಸ್ವಲ್ಪ ವಿಶೇಷದ ವೇದೇಶ ಚರಿತ್ರೆ ವ್ಯಾಖ್ಯಾನದಲ್ಲಿ ಒಂದು ವಿಶೇಷ ಸಿಗುತ್ತದೆ. ಯಾರು 1 ವರ್ಷಗಳ ಕಾಲ ಗುರುಕುಲದಲ್ಲಿ ವಾಸ ಮಾಡ್ತಾನೋ, 1 ವರ್ಷಗಳ ಕಾಲ ಅಂದ್ರೆ ಈ ಸಾಮವನ್ನ ಕಲಿಯುವುದಕ್ಕೆ ಅಂತ ಹೋಗಿದ್ದಾನಲ್ಲಿ ಗುರುಕುಲದಲ್ಲಿ, ಆಗ ಇದು ಏನ್ ಸಾಮ, ಇದು ಯಾವ ಸಾಮ, ಇದು ಯಜ್ಞೀಯ ಸಾಮ. ಹಂಗ ಹೋದ ಹೊತ್ನೊಳಗ ಅಲ್ಲಿ 1 ವರ್ಷಗಳ ಕಾಲ ಮದ ಭರಿಸುವಂತಹ ಆಹಾರ ಪದಾರ್ಥಗಳನ್ನು ತಿನ್ನಬಾರದು. ಇದು ವೃತ್ತ ಒಂದು, ಅಂದ್ರೆ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. 1. 2ನೇದ್ದು ವಿಹಿತ ಭಕ್ಷಣಮಪಿ, ಏನ್ ತಿನ್ಲಿಕ್ಕೆ ಹೇಳಿ ಅದನ್ನ ಸತೇಕ ಅತ್ಯಧಿಕವಾಗಿ ತಿನ್ನಬಾರದು. ಅದನ್ನ ಹೇಳ್ಯಾರ. ಎಷ್ಟು ಅಂದ್ರ ಪಿತ್ತ ಆಗೋಷ್ಟು ತಿನ್ನಬಾರದು. ಅದನ್ನ ಕೆಲವು ತಿಂತಿರ್ತಾರ ಪಾಪ, ರುಚಿ ಅದ ಅಂತ ತಿಳ್ಕೊಂಡು ಹೇಳಿ. ಮತ್ತ ಪಾಪ ನೋಡ್ರಿ, ವಿಹಿತವಾದದ್ದೇ. ಈಗ ಏಕಾದಶಿ ಮತ್ತ ವ್ರತ ಆದದ್ರಿಂದ ಹೇಳೋದಿಲ್ಲ, ವಿಹಿತವಾದ ಪದಾರ್ಥಗಳನ್ನ ತಿನ್ನಬಹುದು. ಎಷ್ಟು ಅಂದ್ರೆ ಮದಭರಿತ ಆಗುವಷ್ಟು ತಿನ್ಲಿಕ್ಕೆ ಹೋಗ್ಬಾರ್ದು. ನಿಷಿದ್ಧವಾದನ್ನು ತಿನ್ನಬಾರದು ಅಂತ ಒಂದು ಕಡೆಗೆ, ಮದಭರಿತವಾದ ತಿನ್ನಬಾರದು ಅಂತ ಒಂದು ಕಡೆಗೆ. ರಾಯರ ಪ್ರಕಾರ ಮಾಂಸವನ್ನ ತಿನ್ನಬಾರದು ಅಂತ ಹೇಳಿದ್ದಾರೆ. ಒಟ್ಟಾರೆ 1 ವರ್ಷಗಳ ಕಾಲ ಗುರುಕುಲದಲ್ಲಿ ವಾಸ ಮಾಡುವ ವ್ಯಕ್ತಿ ವಿಹಿತ ಆಹಾರವನ್ನ ಉಣಬೇಕು, ಹೆಚ್ಚು ಉಣಬಾರದು. ಇದು ಅವನ ವ್ರತ. ಇದು ಯಜ್ಞೀಯ ಸಾಮ. ಅಂಗಗಳು ಇವೆ. ನಮ್ಮ ಅಂಗಗಳ ವಿಚಾರ ಹೇಳ್ಯಾರ, ಪ್ರಾಣಿಗಳ ಅಂಗ ಅಲ್ಲ. ಆಮೇಲೆ ಇನ್ನ ಮುಂದಿನ ಸಾಮ ತಗೊಳ್ರಿ, ರಾಜನ ಸಾಮ ಅಂತ ಹೆಸರು. ಈ ರಾಜನ ಸಾಮ ದೇವತೆಗಳಲ್ಲಿ ಅದ. ರಾಜನ ಸಾಮ ಯಾರೆಲ್ಲದ? ದೇವತೆಗಳಲ್ಲದ. ಓಕೆನಾ? ತಗೊಳ್ರಿ, ಅಗ್ನಿ ಬರ್ಕೊಳ್ರಿ. ಅಗ್ನಿಯಲ್ಲಿ ಹಿಂಕಾರ, ವಾಯುವಿನಲ್ಲಿ ಪ್ರಸ್ತಾವ, ಅಗ್ನಿಯಲ್ಲಿ ಹಿಂಕಾರ, ವಾಯುವಿನಲ್ಲಿ ಪ್ರಸ್ತಾವ, ಆದಿತ್ಯನಲ್ಲಿ ಉದ್ಗೀತ, ಸರಿ, ನಕ್ಷತ್ರಗಳಲ್ಲಿ ನಕ್ಷತ್ರಗಳಲ್ಲಿ ಪ್ರತಿಹಾರ, ಚಂದ್ರನಲ್ಲಿ ನಿಧನ. ಅಗ್ನಿರ್ಹಿಂಕಾರ, ವಾಯು ಪ್ರಸ್ತಾವ, ಆದಿತ್ಯ ಉದ್ಗೀತ, ನಕ್ಷತ್ರಾಣಿ ಪ್ರತಿಹಾರ, ಚಂದ್ರಮಾ ನಿಧನಂ.
ಏತದ್ರಾಜನಂ ದೇವತಾಸು ಪ್ರೋತಂ, ಇದು ದೇವತೆಗಳಲ್ಲಿ ಅದ ಸಹಾಯ ಏವಂ ಏತದ್ರಾಜನಂ ದೇವತಾಸು ಪ್ರೋತಂ ವೇದ ಏತಾಸಾಮೇವ ದೇವತಾನಾಂ ಸಲೋಕತಾಂ ಸಾಷ್ಟಿತಾಂ ಸಾಯುಜ್ಯಂಚ ಗಚ್ಚತಿ. ಯಾವ ವ್ಯಕ್ತಿ ಈ ರಾಜನ ಸಾಮವನ್ನು ತಿಳ್ಕೋತಾನೋ ದೇವತೆಗಳಲ್ಲಿ ಇದ್ದದ್ದು ಅಂತ ತಿಳಿದುಕೊಂಡು ಅವನು ಆ ಉಪಾಸಕನು ದೇವತೆಗಳ ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯವನ್ನ ಪಡಿತಾನ. ಬಹಳ ಮಹತ್ವದ್ದು, ಬಹಳ ಮಹತ್ವದ, ನೆನಪಿಟ್ಟುಕೊಳ್ರಿ. ಏನಂತ ತಿಳ್ಕೊಂಡು ಇಲ್ಲಿ ಏನ್ ಬರ್ದಾರ, ಹಾ, ಏತತ್ ಸಾಮಾಗ್ನಿ ದೇವತಾನಾಂ ಸಲೋಕತಾಂ ಸಮಾನಲೋಕತಾಂ ಗಚ್ಚತಿ ತತೋಪಿ ಉತ್ತಮಶ್ಚೇತ್ ಸಾಷ್ಟಿತಾಂ ಸಾಮೀಪ್ಯಂ ಗಚ್ಚತಿ ತತೋಪಿ ಉತ್ತಮಶ್ಚೇತ್ ಸಾಯುಜ್ಯಂ ಏಕದೇಹತ್ವ ರೂಪಂ ಗಚ್ಚತಿ ಬ್ರಾಹ್ಮಣ ನ ನಿಂದೇತ ಬ್ರಾಹ್ಮಣೇಶು ದೇವತಾ ಸನ್ನಿಧಾನ ತನ್ನಿಂದನೇನ ದೇವತಾ ನಿಂದನ ಸೇವ ಪ್ರಾಪ್ತಿ ರೀತಿ ಭಾವ. ಬ್ಯೂಟಿಫುಲ್, ಬರ್ಕೊಂಡ್ಬಿಡ್ರಿ. ಇವನ ವ್ರತ ಏನು, ಅದು ಫಲ ಬರ್ಕೊಡ್ರಿ. ಮೊದಲು ಫಲ ಏನು ಅಂತ ಕೇಳಿದ್ರೆ ದೇವತೆಗಳ ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯವನ್ನ ಪಡಿತಾನ. ದೇವತೆಗಳ ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯವನ್ನ ಪಡಿತಾನ. ಇದು ಬಹಳ ವಿಚಿತ್ರದನ, ಒಂದ್ ಸ್ವಲ್ಪ ಲಕ್ಷ್ಯ ಬರಬೇಕು. ಏನ್ ಲಕ್ಷ್ಯ ಬರಬೇಕು ಅಂದ್ರ, ಸಾಮಾನ್ಯವಾಗಿ ಭಗವಂತನ ಸಾಯುಜ್ಯವನ್ನ ಕೇಳಿರ್ತೀವಿ ನಾವು. ಸಾಯುಜ್ಯ ಮೋಕ್ಷ ಅಂದ್ರೆ ಭಗವಂತನಲ್ಲಿ ಹೊಂದುವುದು ಅಂತ. ಇಲ್ಲಿ ಹೇಳಿಕತ್ತಾರ ದೇವತೆಗಳ ಸಮಾನ ಲೋಕ ಸಾಲೋಕ್ಯ, ದೇವತೆಗಳ ಸಾಮೀಪ್ಯ, ದೇವತೆಗಳ ಸಾಯುಜ್ಯವನ್ನು ಪಡಿತಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ವಿಶೇಷತೆ ಇರುವಂತಹದ್ದು, ಗಮನಿಸ್ಬೇಕಾದ. ಗೊತ್ತಾಯ್ತಾ ಹೇಳಿದ್ದೇನಂತ ಹೇಳಿ? ತಡ್ರ ಇಲ್ಲೊಂದು ನೋಡ್ಬೋಣಂತೆ ಏನಂತ ಹೇಳಿ. ತಮೋರುಪಸ್ಥಾತ್ ಮದಸ್ಯ ವಾಯು ನಕ್ಷತ್ರಂ ಚಂದ್ರಮ ಅಂತಿಷ್ಟೆಲ್ಲ ಹೇಳ್ಯಾರ. ಮುಂದೇನು ಹೇಳ್ಯಾರ? ಆಯ್ತು. ಇದೊಂದು ಹೊಸ ಅಂಶ ಇವತ್ತು ನಾವು ಅಭ್ಯಾಸ ಮಾಡಿದ್ದೇನು ಅಂದ್ರೆ, ದೇವತೆಗಳ ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯವನ್ನು ಹೊಂದಲಿಕ್ಕೆ ಬರ್ತದ ಅನ್ನೋದನ್ನು ಒಂದು ಹೊಸ ಅಂಶ. ಅಂದ್ರೆ ಸಾಮಾನ್ಯವಾಗಿ ಭಗವಂತನ ಸಾಮೀಪ್ಯ ಸಾಯುಜ್ಯ ಸಾಲೋಕ್ಯ ಅಂತ ಹೇಳ್ಕೊಂಡು ಹೇಳ್ತೀವಿ ನಾವು. ಸಾರೂಪ್ಯ ಸಾಮೀಪ್ಯ ಸಾಲೋಕ್ಯ ಸಾಯುಜ್ಯ ಅಂತ 4 ಮೋಕ್ಷಗಳನ್ನು ಹೇಳ್ತಿರ್ತೀವಿ ಭಗವಂತನ ವಿಷಯದಲ್ಲಿ. ಇವತ್ತು ಈ ವೇದ ರಾಜನ ಸಾಮವನ್ನು ಉಪಾಸನೆ ಮಾಡಿದವನು ದೇವತಾನಾಂ ಸಲೋಕತಾಂ ಸಾಷ್ಟಿತಾಂ ಸಾಯುಜ್ಯಂಚ ಗಚ್ಚತಿ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದೊಂದು ವಿಶೇಷ. ಮುಂದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವಾಯುದೇವರ, ನೆನಪಿಟ್ಟುಕೊಳ್ರಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವಾಯುದೇವರ ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯವನ್ನು ಹೊಂದುತ್ತಾರ ಅಂತ ಒಂದು ಬರ್ತದೆ ಮುಂದೆ. ವಾಯುದೇವರ ದೇಹದಲ್ಲೇ ಹೋಗ್ಬಿಡೋದು, ಹಿಂಗೊಂದು ಸಾಯುಜ್ಯ ಅದ ಅಂತ ತಿಳ್ಕೋಬೇಕು ಅಂತ ಹೇಳ್ಯಾರ. ಸರಿನಾ? ವೇದೇಶ ತೀರ್ಥರ ಸ್ಪಷ್ಟೀಕರಣ ಕೊಡ್ತಾರೆ. ಹಂಗಾರೆ ಮತ್ತೀಗ ನಾನು ರಾಜನ ಸಾಮವನ್ನು ಉಪಾಸನ ಮಾಡಿದೆ, ನಾನು ಕರ್ಕೊಂಡು ವಾಯುದೇವರ ದೇಹದಾಗ ಕೂಡಿಸ್ಬಿಟ್ರೆ ಹೆಂಗ ಅಂತ ಕೇಳಿದ್ರೆ, ಶಾಣ್ಯ ನಿಂದಲ್ಲಿದು ಅಂತ ಹೇಳಿದ್ರು. ಯಾರ್ದು? ತತೋಪಿ ಉತ್ತಮಶ್ಚೇತ್ ಸಾಷ್ಟಿತಾಂ ಸಾಮೀಪ್ಯಂ ಗಚ್ಚತಿ. ಅವನಿಗಿಂತಲೂ ಉತ್ತಮನಾಗಿದ್ದ ಅಂದ್ರೆ ಅವನ ಸಾಮೀಪ್ಯದಲ್ಲಿರ್ತಾನೆ. ತಥೋಪ್ಯುತ್ತಮಶ್ಚೇತ್, ಅವನಿಗಿಂತಲೂ ಉತ್ತಮನಾಗಿದ್ರೆ ಸಾಯುಜ್ಯಂ ಏಕದೇಹತ್ವಂ ರೂಪಂ ಗಚ್ಚತಿ. ಅಂದ್ರೆ ಇದು ಉತ್ತಮ ದೇವತಾ ವಿಷಯ ಅಂತ ವೇದೇಶ ತೀರ್ಥರ ಅಭಿಪ್ರಾಯ. ಈ ಉದಾಹರಣೆಗೆ ಅಗ್ನಿ ಒಬ್ಬರಿದ್ದಾರೆ. ಆ ಅಗ್ನ್ಯಂತರ್ಗತನಾದ ರಾಜನ ಸಾಮವನ್ನ, ಅಗ್ನಿದೇವತ ಅಗ್ನ್ಯಂತರ್ಗತನಾದ ಸಾಮವೇದವನ್ನ ರಾಜನ ಸಾಮವನ್ನು ಉಪಾಸನಾ ಮಾಡ್ತಾನೆ, ತದುತ್ತಮ ದೇವತ. ಆಗ ಅವನಿಗೆ ಫಲ ಏನಾಗ್ತದ ಅಂತ ಕೇಳಿದ್ರೆ ಇವನ ಸಾಮೀಪ್ಯ, ಇವನ ಸಾಲೋಕ್ಯ ಮತ್ತು ಸಾಯುಜ್ಯ ಏಕದೇಹ ಸ್ಥಿತವಾಗಿ ಭೋಗವನ್ನ ಮಾಡುವಿಕೆ ಅಂತ ಅನ್ನೋದು ಬರ್ತದ ಅಂತ. ಇದು ಯಾರದು? ವೇದೇಶ ತೀರ್ಥರ ಅಭಿಪ್ರಾಯ. ಅವ್ರಿಗಿಂತ ಇದು ಒಬ್ಬರಿಗೊಬ್ಬರಿಗೆ ಅದಕ್ಕಿಂತ ಉತ್ತಮ ಇದ್ರೆ ಸಾಯುಜ್ಯವನ್ನ ಹೊಂದುತ್ತಾನ ಅಂತ ವೇದೇಶ ತೀರ್ಥರ ಅಭಿಪ್ರಾಯದ. ಅದ್ರಲ್ಲಿ ಸ್ವಲ್ಪ ಸಮಸ್ಯೆ ಬರ್ತದೆ ಹಿಂಗೆ ಹೇಳಿದ್ರೆ, ಅದನ್ನು ಪರಿಹಾರ ಮಾಡ್ಕೋಬೇಕಷ್ಟ ನಾವು. ಏನು ಅಂದ್ರೆ, ತದುತ್ತಮನಾಗಿರುವಂತಹ ದೇವತಾ ಅವ್ರ ಲೋಕದಲ್ಲೂ ಇದ್ದೇ ಇರ್ತಾರ, ಅವ್ರ ದೇಹದಲ್ಲೂ ಇದ್ದೇ ಇರ್ತಾರ. ಅದಕ್ಕೆ ಮತ್ತೇನು ಸಾಯುಜ್ಯ ಏನೋ ಸಾಮೀಪ್ಯ ಏನು ಅಂತ ಒಂದು ಪ್ರಶ್ನೆ ಎದುರಾಗ್ತದೆ. ಅದೇ ವೇದೇಶ ತೀರ್ಥರು ಯಾಕೆ ಹಂಗೆ ಬರೆದ್ರು ಇನ್ನು ಸ್ವಲ್ಪ ವಿಚಾರ ಮಾಡ್ಬೇಕು, ನಮ್ಮ ಮಂದ ಬುದ್ಧಿ ಹೊಳೆದಿಲ್ಲ ಅದು. ಅಂತೂ ಒಟ್ಟಾರೆ 2 ಅಭಿಪ್ರಾಯ. ತದುತ್ತಮ ದೇವತೆಗಳಿಗೆ ತದ್ದೇಹ ಪ್ರವೇಶ ಉಂಟು ಅಂತ ಅನ್ನೋದಷ್ಟೇ ಹೇಳಬೇಕೆ ಹೊರತಾಗಿ ಬೇರೆ ಅದನ್ನಲ್ಲ. ಇಷ್ಟು ತಿಳ್ಕೋಬಹುದು ಸದ್ಯಕ್ಕೆ. ಗೊತ್ತಾಯ್ತಾ? ರಾಜನ ಸಾಮವನ್ನ ಉಪಾಸನೆ ಮಾಡೋ ವ್ಯಕ್ತಿ ಆಯಾ ದೇವತೆಗಳ ಲೋಕವನ್ನ ಹೊಂದುತ್ತಾನ, ಸಾಮೀಪ್ಯ ಹೊಂದುತ್ತಾನ ಮತ್ತು ಸಾಯುಜ್ಯವನ್ನ ಹೊಂದುತ್ತಾನ ಅಂತ ತಿಳಿದುಕೊಳ್ರಿ. ಓಕೆ, ರೈಟ್, ಡನ್.
ಸಿಕ್ಕದ್ದು ಎಷ್ಟು? ಅಗ್ನಿ, ವಾಯು, ಆದಿತ್ಯ, ನಕ್ಷತ್ರ, ಚಂದ್ರಮ ಇಷ್ಟು ಸಿಕ್ಕದ್ ನಮಗೆ. ಇನ್ನು ಬೇರೆ ಭಾಗದಲ್ಲಿ ಈ ಸಾಮವೇದದ ಅಥವಾ ಈ ಚಾಂದೋಗ್ಯದ ಇನ್ನು ಹಿಂದಿ ಮುಂದಿನ ಭಾಗದಲ್ಲಿ ಇರಬಹುದೇನೋ. ನಮಗೆ ಇಷ್ಟು ಭಾಗ ಸಿಕ್ಕದ ಇಷ್ಟು ತಿಳ್ಕೊಂಡಿದ್ವಿ ಅಷ್ಟೇ, ಬೇರೆ ಏನಿಲ್ಲ. ಅಂದ್ರೆ ಈಗ ಈ ದೇವತಾ ಉತ್ತಮವಾದ ಅಧಮತ್ವ ಇಟ್ಟುಕೊಂಡಿಲ್ಲ. ಒಟ್ಟಾರೆ ದೇವತೆಗಳಲ್ಲಿ ಈ ಸಾಮದ ಉಪಾಸನ ಅಂತ ಇಷ್ಟು ಹೇಳಿದ್ದಾರೆ ಅಷ್ಟೆ. ಆ ವಿವಕ್ಷ ಇಲ್ಲ, ಉತ್ತಮತ್ವ ವಿವಕ್ಷ ಇಟ್ಕೊಂಡು ಹೇಳಿಲ್ಲ ಈಗ ಸದ್ಯಕ್ಕೆ. ನೋಡೋಣ ಬಂದ್ರೆ ಹೇಳುವ. ಈ ಸದ್ಯಕ್ಕಂತರೂ ವ್ಯಾಖ್ಯಾನಕಾರರು ಇಷ್ಟೇ ಬರ್ದಾರೆ, ಏನ ರಾಯರು ಅಥವಾ ವಿದೇಶ ಏನು ಅಂದಿಲ್ಲ, ಹಾಗೆ ಉತ್ತಮ ಅಧಮ ಅಂತ ಹಿಂಗೇನು ಅಂದಿಲ್ಲ, ಇರ್ಲಿಕ್ಕಿಲ್ಲ ಅಷ್ಟೆ. ಹೇಳ್ರಿ. ಅಂದ್ರೆ ಇಷ್ಟು ಈಗ ರಾಜನ ಸಾಮದಿಂದ ನಾವು ತಿಳಿಯಬಹುದಾದ ಹೊಸ ಅಂಶ ದೇವತೆಗಳಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಬರ್ತದ ಅಂತ. ಇತರ ಸಾಮಗಳನ್ನು ಸೇರಿಸ್ಬಿಡ್ತಾರೆ ಒಟ್ಟಿಗೆ, ಉಳಿದ ಎಲ್ಲಾ ಸಾಮಗಳನ್ನು ಸೇರಿಸ್ಕೊಂಡು ಹೇಳ್ಬೇಕು ಅಂತ. ತ್ರೈವಿದ್ಯಾ ಹಿಂಕಾರ, ಮೂರು ವಿದ್ಯೆಗಳು ಅಂತ ಏನು ಕರೆಸಿಕೊಳ್ಳುತ್ತದ ಅದನ್ನ ಹಿಂಕಾರ ಅಂತ ಕರ್ರಿ. ಮೂರು ವಿದ್ಯಾ ಅಂದ್ರೆ ನಾವು ಮೂರು ವೇದಗಳು, ಮೂರು ವೇದ ವಿದ್ಯೆ, ಅದು ಹಿಂಕಾರ. ತ್ರಯ ಇಮೇ ಲೋಕಾಹ, ಮೂರು ಲೋಕಗಳೇನವ ಅಲ್ಲಿ ಪ್ರಸ್ತಾವ. ಭೂಹು ಭುವಃ ಸ್ವಃ. ಅಗ್ನಿರ್ವಾಯುರಾದಿತ್ಯ ಸಹ ಉದ್ಗೀತ. ನಕ್ಷತ್ರಾಣಿ ವಯಾಂಸಿ ಮರೀಚಯ ಸ ಪ್ರತಿಹಾರ. ಸರ್ಪಾಹ ಗಂಧರ್ವಾಹ ಪಿತರಸ್ತನ್ನಿಧನಂ. ಏತತ್ ಸಾಮ ಸರ್ವಸ್ಮಿನ್ ಪ್ರೋತಂ. ಈ ಸಾಮನಾಮ ಪ್ರತಿಪಾದ್ಯನಾದ ಭಗವಂತ ಎಲ್ಲರಲ್ಲೂ ಇದ್ದಾನ. ಸಹ ಯಹ ಏವಮೇತತ್ ಸಾಮ ಸರ್ವಸ್ಮಿನ್ ಪ್ರೋತಂ ವೇದ ಸರ್ವಂ ಭವತಿ. ಯಾರು ಹೀಗೆ ಎಲ್ಲದರಲ್ಲೂ ಭಗವಂತ ತುಂಬಿಕೊಂಡಿದ್ದಾನೆ ಅಂತ ತಿಳಿತಾನೋ ಅವ ಸರ್ವಂ ಭವತಿ, ಸರ್ವಶಾಸ್ತ್ರಾರ್ಥವನ್ನು ತಿಳಿದಂತೆ ಆಗ್ತಾನ. ಇಷ್ಟು ವಿಷಯದ ಈಗ ಬರ್ಕೊಂಡ್ಬಿಡ್ರಿ. ಏನ್ ಬರ್ಕೋಬೇಕು? ಇದು ಎಲ್ಲಾ ಇತರ ಸರ್ವಸಾಮಗಳನ್ನು ಹೇಳಿಕತ್ತಾರೆ. ಮೇಲೆ ಹೆಡ್ಡಿಂಗು ಇತರ ಸರ್ವಸಾಮ. ಇತರ ಸರ್ವಸಾಮ ಅಂತ ಬರ್ಕೊಳ್ರಿ. ಬರ್ಕೊಂಡು ಮೂರು ವೇದಗಳಲ್ಲಿ ಹಿಂಕಾರ, ಮೂರು ವೇದಗಳಲ್ಲಿ ಸರಿ ಆಯ್ತಾ? ಮೂರು ವೇದಗಳಲ್ಲಿ ಹಿಂಕಾರ, ಅದಾದ ಮೇಲೆ ಮೂರು ಲೋಕಗಳಲ್ಲಿ ಪ್ರಸ್ತಾವ. ಸರಿ ಆಯ್ತಾ? ಮುಂದೆ ಆಮೇಲೆ ಅಗ್ನಿವಾಯು ಆದಿತ್ಯರಲ್ಲಿ ಉದ್ಗೀತ. ಆಯ್ತಾ? ನಕ್ಷತ್ರಗಳು, ಪಕ್ಷಿಗಳು ಮತ್ತು ಸೂರ್ಯನ ಕಿರಣಗಳಲ್ಲಿ ಪ್ರತಿಹಾರ. ನಕ್ಷತ್ರಗಳು, ಪಕ್ಷಿಗಳು, ಸೂರ್ಯನ ಕಿರಣಗಳಲ್ಲಿ ಪ್ರತಿಹಾರ. ಆಯ್ತಾ? ಸರ್ಪಗಳು, ಗಂಧರ್ವರು, ಪಿತೃಗಳು ಅವರಲ್ಲಿ ನಿಧನ. ಸರ್ಪ, ಗಂಧರ್ವ, ಪಿತೃಗಳಲ್ಲಿ ನಿಧನ. ಪಿತೃಗಳಲ್ಲಿ ಪಿತೃಗಳು ಬೇರೆ, ಪಿತೃ ದೇವತೆಗಳು ಬೇರೆ. ಹೌದು. ಮುಂದೆ ಏನಾಯ್ತು? ಇಷ್ಟಾದ ಮೇಲೆ ಏತತ್ ಸಾಮ, ಈ ಸಾಮವು ಸರ್ವಸ್ಮಿನ್ ಪ್ರೋತಂ, ಸರ್ವ ಎಂಬ ಹೆಸರು ಗುಣಪೂರ್ಣನಾದ ಭಗವಂತನಲ್ಲಿ ಇದೆ. ಇವ ಎಲ್ಲಾ ಕಡೆ ಇದ್ದಾನ, ಅವ ಸರ್ವ ಎಂಬ ಹೆಸರಿನ ಗುಣಪೂರ್ಣನಾದ ಭಗವಂತನಲ್ಲಿ ಅದ. ಸಹಾಯ ಏಮೇತತ್ ಸಾಮ ಸರ್ವಸ್ಮಿನ್ ಪ್ರೋತಂ. ಯಾರು ಹಿಂಗ ಭಗವಂತನಲ್ಲಿ ಈ ಎಲ್ಲ ಸಾಮಗಳು ನಿಂತುಕೊಂಡಿವೆ ಅಂತ ತಿಳ್ಕೋತಾನೋ ಅವ ಸರ್ವಂಹ ಭವತಿ ಅಂದ್ರೆ ಸ್ವಯೋಗ್ಯತಾನುಸಾರವಾಗಿ ಪೂರ್ಣನಾಗುತ್ತಾನೆ. ಫಲ ಬರ್ಕೊಂಡ್ಬಿಡ್ರಿ. ಸ್ವಯೋಗ್ಯತಾನುಸಾರವಾಗಿ ಪೂರ್ಣನಾಗುತ್ತಾನೆ. ಇದರ ವ್ರತ ಏನು ಅಂತ ಬರ್ಕೊಂಡ್ಬಿಡ್ರಿ ಅಷ್ಟ. ಕೊನೆಯದು ವ್ರತ ಏನು ಅಂದ್ರೆ ಭಗವಂತನು ದುಷ್ಟ ಸಂಹಾರಕ ಹಾಗೂ ಜ್ಞಾನ ಸ್ವರೂಪ. ಭಗವಂತನು ದುಷ್ಟ ಸಂಹಾರಕ, ಜ್ಞಾನ ಸ್ವರೂಪ, ಸರ್ವಗುಣಪೂರ್ಣ ಎಂದು ಉಪಾಸನೆ ಮಾಡಬೇಕು. ಇದುವೇ
ಸರ್ವಸಾಮ ಪ್ರತಿಪಾದ್ಯದ ವೃತ ಅಂತ ಆಯ್ತು. ಓಕೆ, ತಿಳಿತಲ್ಲ ಏನಂತ ಹೇಳಿ. ಇದರ ಮೇಲೆ ತದೇಶ ಶ್ಲೋಕ ಅಂತ ಒಂದು ಶ್ಲೋಕ ಬರ್ತದೆ. ಯಾನಿ ಪಂಚಧಾ ತ್ರೀಣಿ ತ್ರೀಣಿ ತೇಭ್ಯೋ ನಜ್ಜಾಯ ಪರಮನ್ಯದಸ್ತಿ ಯಸ್ತದ್ವೇದ ಸವೇದ ಸರ್ವಂ ಸರ್ವಾದಿಶೋ ಬಲಿಮಸ್ಮೈ ಹರಂತಿ ಸರ್ವಮಸ್ಮೀತ್ಯುಪಾಸೀತ ತದ್ಧೃತಂ ತದ್ಧೃತಂ ಅಂತ ಇಲ್ಲಿ ಖಂಡವನ್ನು ಮುಕ್ತಾಯ ಮಾಡ್ಲಿಕ್ಕೆ ಇದೊಂದು ಶ್ಲೋಕದ ಮೇಲೆ ಅಭಿಪ್ರಾಯ. ಅವೊಂದು ಎರಡು ವಿಷಯ ಸಾಯಂಕಾಲ ನೋಡಂತ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೌಷಮಹಂ ತೇನ ಪ್ರಿಯತಾಂ ಕಮಲಾಲಯ.